ಕನ್ನಡದಲ್ಲಿ ಹೆಸರಾಂತ ಅದ್ಭುತವಾಗಿ ನಟಿಯಾಗಿ ಗುರುತಿಸಿಕೊಂಡಿದ್ದಂಥ ನಟಿ ರೇಖಾ ಅವರು ಇದೀಗ ವಿಧಿವಶರಾಗಿದ್ದಾರೆ. ಹಾಗಾದರೆ ನಟಿ ರೇಖಾ ಅವರಿಗೆ ನಿಜಕ್ಕೂ ಆಗಿದ್ದು ಏನು? ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕನ್ನಡ ಸಿನಿಮಾ ಸೀರಿಯಲ್ಗಳಲ್ಲಿ ಮಾತ್ರವಲ್ಲದೆ ಮಲಯಾಳಂ, ತೆಲುಗು, ತಮಿಳಿನಲ್ಲೂ ಕೂಡ ಗುರುತಿಸಿಕೊಂಡಿದ್ದರು. ಕೇವಲ 26ನೇ ವಯಸ್ಸಿನಲ್ಲಿ ದುರಂತ ಅಂತ್ಯವನ್ನು ಕೂಡ ಕಂಡಿದ್ದಾರೆ. ರಸ್ತೆ ಅಪಘಾತದಲ್ಲಿ ಈಗ ತೀವ್ರವಾಗಿ ಏಟಾಗಿ ಆಸ್ಪತ್ರೆಗೆ ಸಾಗಿಸುವಷ್ಟು ಕೊನೆಸೆಳೆದಿದ್ದಾರೆ ನಟಿ ರೇಖಾ ಅವರು. ಈ ನಟಿ ರೇಖಾ ಅವರು ಅರಾರ ಮಾಧ್ಯಮದಲ್ಲಿ ಕೂಡ ಇವರು ಕೂಡ ಪ್ರಮುಖವಾದ ಎರಡನೇ ನಾಯಕಿಯಾಗಿ ಕೂಡ ಗುರುತಿಸಿಕೊಂಡಿದ್ದರು. ಇನ್ನು ಈ ಸೀರಿಯಲ್ ಕನ್ನಡದಲ್ಲೂ ಕೂಡ ಪ್ರಸಾರವಾಗಿತ್ತು, ಇನ್ನು ಹಿಂದಿಲೂ ಕೂಡ ಪ್ರಸಾರವಾಗಿತ್ತು ಅಂತಲೂ ಕೂಡ ಹೇಳ್ಬೋದು. ಸದ್ಯ ಈ ಸೀರಿಯಲ್ನಿಂದ ಸಾಕಷ್ಟು ಹೆಸರು ಮಾಡಿದಂಥ ಇವರು ಮಾಡಲಿಂಗ್ ಕ್ಷೇತ್ರದಲ್ಲಿ ಕೂಡ ಒಳ್ಳೆಯ ಹೆಸರು ಮಾಡಿದರು. ಜಾಹೀರಾತುವರೆಗೂ ಕೂಡ ಕಾಣಿಸಿಕೊಂಡಿದ್ರು ಅಂತ ಕೂಡ ಹೇಳಲಾಗುತ್ತೆ. ಇಂಥ ಅದ್ಭುತವಾದ ನಟಿ ರೇಖಾ ಅವರು ಇದೀಗ ವಿಧಿವಶರಾಗಿದ್ದಾರೆ. ಇನ್ನು ಮುಂಬೈನ ಒಂದು ಈವೆಂಟ್ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ತೆರಳುತ್ತಾ ಸಮಯದಲ್ಲಿ ಮುಂದುಗಡೆ ಬಂದಂಥ ಲಾರಿ ಅಪ್ಪಳಿಸಿದ ಪರಿಣಾಮವಾಗಿ ಇವರ ಕಾರು ಸ್ಥಳದಲ್ಲಿ ಪಲ್ಟಿ ಹೊಡೆದ ಪರಿಣಾಮವಾಗಿ ಇವರ ಸ್ನೇಹಿತಿಗೆ ಕೈ ಮುರಿದಿದೆ. ಆದರೆ ಇವರ ತಲೆಗೆ ತೀವ್ರವಾದ ಪೆಟ್ಟು ಬಿದ್ದಿದ್ದರಿಂದ ಸ್ಥಳದಲ್ಲೇ ಕೊನೆ ಸೆಳೆದಿದೆ. ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲಿ ಇವರ ಜೀವ ಹೋಗಿ ಅರ್ಧ ಗಂಟೆ ಆಗಿತ್ತು ಅಂತ ವೈದ್ಯರು ಕೂಡ ತಿಳಿಸಿದ್ದಾರೆ. ಮುಂದೆ ಸಿನಿಮಾ ಇಂಡಸ್ಟ್ರಿಯಲ್ಲಿ, ಈ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ದೊಡ್ಡ ಹೆಸರು ಮಾಡಬೇಕು ಅಂತ ಅಂದುಕೊಂಡಿದ್ದಂತೆ ಮುದ್ದು ಮುಖದ ಚೆಲುವೆ ಇದರ ದುರಂತ ಅಂತ್ಯ ಕಂಡಿದ್ದು ನಿಜಕ್ಕೂ ಶಾಕಿಂಗ್.